ನಾವು ಉಸಿರಾಡುವಂತ ಆಮ್ಲಜನಕವನ್ನು ನಮ್ಮ ಭೂಮಿಗೆ ಅತಿ ಹೆಚ್ಚಾಗಿ ಪೂರೈಸುವುದು ಯಾವುದು ಎಂದು ಕೇಳಿದರೆ ಎಲ್ಲರಿಗೂ ಸಹಜವಾಗಿ ಈ ಪ್ರಶ್ನೆಗೆ ಉತ್ತರ ಸಾಮಾನ್ಯವಾಗಿ ಎಲ್ಲರೂ ಹೇಳುವುದು ನಮ್ಮ ಗಿಡ ಮರಗಳೇ ಆಗಿವೆ ಎಂದು. ಆದರೆ ಗಿಡ ಮರಗಳಿಗಿಂತ ಹೆಚ್ಚಾಗಿ ಆಮ್ಲಜನಕವನ್ನು ಕೊಡುವಂತ ಇನ್ನೊಂದು ಜೀವಿ ಇದೆ, ಅದುವೇ ಪಾಚಿ. ಪಾಚಿ ದ್ವಿತೀಯ ಸಂಶ್ಲೇಷಣೆಯ ಪ್ರಕ್ರಿಯೆಯಲ್ಲಿ ಅತಿ ಹೆಚ್ಚಾಗಿ ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ. ಈ ಪಾಚಿ ಬಿಡುಗಡೆ ಮಾಡುವ ಆಮ್ಲಜನಕದ ಪ್ರಮಾಣ ಭೂಮಿ ಮೇಲಿರುವ ಗಿಡ ಮರಗಳು ಆಮ್ಲಜನಕದ ಪ್ರಮಾಣಕ್ಕಿಂತ ಹೆಚ್ಚಾಗಿಯೇ ಇರುತ್ತದೆ. ನೀಲಿ ಹಸಿರು ಮಿಶ್ರಿತ ಪಾಚಿ ಅಥವಾ ಸೈನೋಬ್ಯಾಕ್ಟೀರಿಯಾ ಅತಿ ಪ್ರಾಚೀನ ಕಾಲದ ಜೀವ ಸಂಕುಲ ಎಂದೆನಿಸಿದೆ. ಆಮ್ಲಜನಕದ ಜೊತೆ ಮನುಷ್ಯರಿಗೆ ಉಪಯೋಗವಾಗುವಂತ ಇನ್ನೊಂದು ಪಾಚಿಯ ವಿಧ ಅದು ಸ್ಪಿರುಲಿನಾ. 1 ಎಕರೆಯಲ್ಲಿ ಬೆಳೆಯುವಂತ ಸೋಯಾಬೀನ್ಗಿಂತ 20 ಪಟ್ಟು ಹೆಚ್ಚಾಗಿರುತ್ತದೆ. 20 ಪಟ್ಟು ಹೆಚ್ಚು ಪ್ರೋಟೀನ್ ಅನ್ನು ಇದು ಹೊಂದಿದೆ. ಇದರಲ್ಲಿ 70% ಪ್ರೋಟೀನ್ ಇದ್ದು ಮತ್ತು ಕೊಲೆಸ್ಟ್ರಾಲ್ ರಹಿತವಾಗಿದೆ. ವಿಟಮಿನ್ ಮತ್ತು ಖನಿಜಾಂಶಗಳು ಇದರಲ್ಲಿ ತುಂಬಾನೇ ಹೇರಳವಾಗಿದೆ. ಆದ್ದರಿಂದ ಸ್ಪಿರುಲಿನಾ ಬಳಕೆಯು ಈಗೀಗ ಹೆಚ್ಚಾಗುತ್ತಿದೆ. ಈ ಸ್ಪಿರುಲಿನಾ ಅಂಶವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ತಾನು ಬೆಳೆಯುವಲ್ಲಿ ಮಣ್ಣಿನ ಸವಕಳಿ ತಡೆಯುವುದರ ಜೊತೆಗೆ ವಾತಾವರಣವನ್ನು ಶುದ್ಧವಾಗಿಡುವ ಕೆಲಸ ಈ ಪಾಚಿ ಮಾಡುತ್ತದೆ. ಕೊಕೊಲಿಥೋಫಾರಿಡ್ಸ್ ಪಾಚಿ ಇದು ನಾವು ಭೂಮಿ ಮೇಲೆ ಆರಾಮವಾಗಿ ಬದುಕಲು ಅನುವು ಮಾಡಿಕೊಟ್ಟಿದೆ. ಮನುಷ್ಯನಿಗೆ ಅಗತ್ಯವಿರುವಷ್ಟು ಆಮ್ಲಜನಕದ ಪ್ರಮಾಣವನ್ನು ಈ ಪಾಚಿ ಉತ್ಪತ್ತಿ ಮಾಡಿಕೊಡುತ್ತದೆ. ಇದೇ ಪಾಚಿಯ ಅಂಶ ಮೀನಿಗೆ ಕೊಳದಲ್ಲಿರುವ ಆಮ್ಲಜನಕದ ಪ್ರಮಾಣ. ಮೀನು ಕೊಳದಲ್ಲಿನ ಆಮ್ಲಜನಕದ ಮುಖ್ಯ ಮೂಲವಾಗಿರುತ್ತದೆ. ಪಾಚಿಯ ಪ್ರಾಮುಖ್ಯವನ್ನು ಅರಿತುಕೊಂಡು ಇದರಲ್ಲಿ ಹಲವು ಪ್ರಯೋಗಗಳನ್ನು ಮಾಡಲಾಗುತ್ತಿದೆ.